ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಹಾಸನ ಜಿಲ್ಲೆಗೆ ಹೊರಟಿದ್ದಾರೆ ರಾಜಣ್ಣ. ಇವತ್ತು ರಿಪಬ್ಲಿಕ್ ಕನ್ನಡದ ಈ ವರದಿ ನಿರಂತರವಾಗಿ ನಾವು ಹೇಳ್ತಾ ಇದ್ದೀವಿ, ನೋಡಿ ಎಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೆ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರಣಿ ಸಾವಾದ್ರೂ ಕೂಡ ಮಾನ್ಯ ಮಂತ್ರಿ ರಾಜಣ್ಣನವರು ಮಾತ್ರ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ. ಜನರ ಆತಂಕದಲ್ಲಿದ್ರು, ಏನಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಜೀವಕ್ಕೂ ಅಪಾಯ ಈ ಹೃದಯಾಘಾತದಿಂದ ಅಂತೇಳಿ ಎಲ್ಲ ಜನ ಭಯಭೀತರಾಗಿ ಆಸ್ಪತ್ರೆ ಮುಂದೆ ಲೈನ್ ಹಿಡಿದು ಜನ ನಿಂತ್ಕೊಂಡು ಇಸಿಜಿ ಮಾಡೋದಕ್ಕೆಲ್ಲ ಹೋದಾಗ್ಲೂ ಕೂಡ ಯಾವೊಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಿರಲಿಲ್ಲ ಅಥವಾ ಏನು ಎತ್ತ ಅಂತ ವಿಚಾರ ಮಾಡಿರಲಿಲ್ಲ. ಅವರಿಗೊಂದು ಅಭಯ ನೀಡೋ ಕೆಲಸ ಮಾಡಿರಲಿಲ್ಲ. ಕೋವಿಡ್ ಲಸಿಕೆ ತಗೊಂಡವರೆಲ್ಲ ಭಯ ಪಟ್ಬಿಟ್ರು. ಆದ್ರೆ ತಜ್ಞರು ಹೇಳಿದ್ರು ಕೋವಿಡ್ ಲಸಿಕೆಯಿಂದ ಇದು ಆಗಿಲ್ಲ ಅಂತ ಹೇಳಿದ್ರು. ಅದನ್ನ ತಿಳಿಸಬೇಕಾದವರು ಹಾಸನದ ಉಸ್ತುವಾರಿ ಮಂತ್ರಿಗಳಲ್ವಾ. ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಸೆಪ್ಟೆಂಬರಿಗೆ ಹಂಗೆ ಹಿಂಗೆ ಕ್ರಾಂತಿ ಆಗತ್ತೆ ಮಣ್ಣು ಮಸಿ ಅಂತ ಹೇಳಿ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಹೊರತು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ತಾವು ಉಸ್ತುವಾರಿ ಮಂತ್ರಿ ಆಗಿರುವಂತ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಗೋಜಿಗೆ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಅವರನ್ನ ಎಚ್ಚರಿಸಿತ್ತು, ನೋಡಿ ನಿಮ್ಮ ಉಸ್ತುವಾರಿ ಆಗಿರುವಂತ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ಹೇಳಿತ್ತು. ನಿರಂತರವಾಗಿ ನಾವು ಇದರ ಸಾವಿನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇಷ್ಟು ಜನ ಇಷ್ಟು ದಿನದಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಅಂತ ಹೇಳಿ ಎಲ್ಲ ದಿನದ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗ ರಾಜಣ್ಣನವರು ಹಾಸನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಹಾಸನ ಜಿಲ್ಲೆಗೆ ಹೊರಟಿದ್ದಾರೆ ರಾಜಣ್ಣ. ಇವತ್ತು ರಿಪಬ್ಲಿಕ್ ಕನ್ನಡದ ಈ ವರದಿ ನಿರಂತರವಾಗಿ ನಾವು ಹೇಳ್ತಾ ಇದ್ದೀವಿ, ನೋಡಿ ಎಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೆ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರಣಿ ಸಾವಾದ್ರೂ ಕೂಡ ಮಾನ್ಯ ಮಂತ್ರಿ ರಾಜಣ್ಣನವರು ಮಾತ್ರ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ. ಜನರ ಆತಂಕದಲ್ಲಿದ್ರು, ಏನಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಜೀವಕ್ಕೂ ಅಪಾಯ ಈ ಹೃದಯಾಘಾತದಿಂದ ಅಂತೇಳಿ ಎಲ್ಲ ಜನ ಭಯಭೀತರಾಗಿ ಆಸ್ಪತ್ರೆ ಮುಂದೆ ಲೈನ್ ಹಿಡಿದು ಜನ ನಿಂತ್ಕೊಂಡು ಇಸಿಜಿ ಮಾಡೋದಕ್ಕೆಲ್ಲ ಹೋದಾಗ್ಲೂ ಕೂಡ ಯಾವೊಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಿರಲಿಲ್ಲ ಅಥವಾ ಏನು ಎತ್ತ ಅಂತ ವಿಚಾರ ಮಾಡಿರಲಿಲ್ಲ. ಅವರಿಗೊಂದು ಅಭಯ ನೀಡೋ ಕೆಲಸ ಮಾಡಿರಲಿಲ್ಲ. ಕೋವಿಡ್ ಲಸಿಕೆ ತಗೊಂಡವರೆಲ್ಲ ಭಯ ಪಟ್ಬಿಟ್ರು. ಆದ್ರೆ ತಜ್ಞರು ಹೇಳಿದ್ರು ಕೋವಿಡ್ ಲಸಿಕೆಯಿಂದ ಇದು ಆಗಿಲ್ಲ ಅಂತ ಹೇಳಿದ್ರು. ಅದನ್ನ ತಿಳಿಸಬೇಕಾದವರು ಹಾಸನದ ಉಸ್ತುವಾರಿ ಮಂತ್ರಿಗಳಲ್ವಾ. ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಸೆಪ್ಟೆಂಬರಿಗೆ ಹಂಗೆ ಹಿಂಗೆ ಕ್ರಾಂತಿ ಆಗತ್ತೆ ಮಣ್ಣು ಮಸಿ ಅಂತ ಹೇಳಿ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಹೊರತು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ತಾವು ಉಸ್ತುವಾರಿ ಮಂತ್ರಿ ಆಗಿರುವಂತ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಗೋಜಿಗೆ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಅವರನ್ನ ಎಚ್ಚರಿಸಿತ್ತು, ನೋಡಿ ನಿಮ್ಮ ಉಸ್ತುವಾರಿ ಆಗಿರುವಂತ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ಹೇಳಿತ್ತು. ನಿರಂತರವಾಗಿ ನಾವು ಇದರ ಸಾವಿನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇಷ್ಟು ಜನ ಇಷ್ಟು ದಿನದಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಅಂತ ಹೇಳಿ ಎಲ್ಲ ದಿನದ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗ ರಾಜಣ್ಣನವರು ಹಾಸನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಹಾಸನ ಜಿಲ್ಲೆಗೆ ಹೊರಟಿದ್ದಾರೆ ರಾಜಣ್ಣ. ಇವತ್ತು ರಿಪಬ್ಲಿಕ್ ಕನ್ನಡದ ಈ ವರದಿ ನಿರಂತರವಾಗಿ ನಾವು ಹೇಳ್ತಾ ಇದ್ದೀವಿ, ನೋಡಿ ಎಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೆ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರಣಿ ಸಾವಾದ್ರೂ ಕೂಡ ಮಾನ್ಯ ಮಂತ್ರಿ ರಾಜಣ್ಣನವರು ಮಾತ್ರ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ. ಜನರ ಆತಂಕದಲ್ಲಿದ್ರು, ಏನಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಜೀವಕ್ಕೂ ಅಪಾಯ ಈ ಹೃದಯಾಘಾತದಿಂದ ಅಂತೇಳಿ ಎಲ್ಲ ಜನ ಭಯಭೀತರಾಗಿ ಆಸ್ಪತ್ರೆ ಮುಂದೆ ಲೈನ್ ಹಿಡಿದು ಜನ ನಿಂತ್ಕೊಂಡು ಇಸಿಜಿ ಮಾಡೋದಕ್ಕೆಲ್ಲ ಹೋದಾಗ್ಲೂ ಕೂಡ ಯಾವೊಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಿರಲಿಲ್ಲ ಅಥವಾ ಏನು ಎತ್ತ ಅಂತ ವಿಚಾರ ಮಾಡಿರಲಿಲ್ಲ. ಅವರಿಗೊಂದು ಅಭಯ ನೀಡೋ ಕೆಲಸ ಮಾಡಿರಲಿಲ್ಲ. ಕೋವಿಡ್ ಲಸಿಕೆ ತಗೊಂಡವರೆಲ್ಲ ಭಯ ಪಟ್ಬಿಟ್ರು. ಆದ್ರೆ ತಜ್ಞರು ಹೇಳಿದ್ರು ಕೋವಿಡ್ ಲಸಿಕೆಯಿಂದ ಇದು ಆಗಿಲ್ಲ ಅಂತ ಹೇಳಿದ್ರು. ಅದನ್ನ ತಿಳಿಸಬೇಕಾದವರು ಹಾಸನದ ಉಸ್ತುವಾರಿ ಮಂತ್ರಿಗಳಲ್ವಾ. ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಸೆಪ್ಟೆಂಬರಿಗೆ ಹಂಗೆ ಹಿಂಗೆ ಕ್ರಾಂತಿ ಆಗತ್ತೆ ಮಣ್ಣು ಮಸಿ ಅಂತ ಹೇಳಿ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಹೊರತು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ತಾವು ಉಸ್ತುವಾರಿ ಮಂತ್ರಿ ಆಗಿರುವಂತ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಗೋಜಿಗೆ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಅವರನ್ನ ಎಚ್ಚರಿಸಿತ್ತು, ನೋಡಿ ನಿಮ್ಮ ಉಸ್ತುವಾರಿ ಆಗಿರುವಂತ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ಹೇಳಿತ್ತು. ನಿರಂತರವಾಗಿ ನಾವು ಇದರ ಸಾವಿನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇಷ್ಟು ಜನ ಇಷ್ಟು ದಿನದಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಅಂತ ಹೇಳಿ ಎಲ್ಲ
ದಿನದ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗ ರಾಜಣ್ಣನವರು ಹಾಸನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಹಾಸನ ಜಿಲ್ಲೆಗೆ ಹೊರಟಿದ್ದಾರೆ ರಾಜಣ್ಣ. ಇವತ್ತು ರಿಪಬ್ಲಿಕ್ ಕನ್ನಡದ ಈ ವರದಿ ನಿರಂತರವಾಗಿ ನಾವು ಹೇಳ್ತಾ ಇದ್ದೀವಿ, ನೋಡಿ ಎಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೆ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರಣಿ ಸಾವಾದ್ರೂ ಕೂಡ ಮಾನ್ಯ ಮಂತ್ರಿ ರಾಜಣ್ಣನವರು ಮಾತ್ರ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ. ಜನರ ಆತಂಕದಲ್ಲಿದ್ರು, ಏನಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಜೀವಕ್ಕೂ ಅಪಾಯ ಈ ಹೃದಯಾಘಾತದಿಂದ ಅಂತ ಹೇಳಿ ಎಲ್ಲ ಜನ ಭಯಭೀತರಾಗಿ ಆಸ್ಪತ್ರೆ ಮುಂದೆ ಲೈನ್ ಹಿಡಿದು ಜನ ನಿಂತ್ಕೊಂಡು ಇಸಿಜಿ ಮಾಡೋದಕ್ಕೆಲ್ಲ ಹೋದಾಗ್ಲೂ ಕೂಡ ಯಾವೊಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಿರ್ಲಿಲ್ಲ ಅಥವಾ ಏನು ಎತ್ತ ಅಂತ ವಿಚಾರ ಮಾಡಿರ್ಲಿಲ್ಲ. ಅವರಿಗೊಂದು ಅಭಯ ನೀಡೋ ಕೆಲಸ ಮಾಡಿರ್ಲಿಲ್ಲ. ಕೋವಿಡ್ ಲಸಿಕೆ ತಗೊಂಡವರೆಲ್ಲ ಭಯ ಪಟ್ಬಿಟ್ರು. ಆದ್ರೆ ತಜ್ಞರು ಹೇಳಿದ್ರು ಕೋವಿಡ್ ಲಸಿಕೆಯಲ್ಲಿ ಇದು ಹಂಗೆ ಆಗಿಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ತಿಳಿಸಬೇಕಾದವರು ಹಾಸನದ ಉಸ್ತುವಾರಿ ಮಂತ್ರಿಗಳಲ್ವಾ. ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಸೆಪ್ಟೆಂಬರಿಗೆ ಹಂಗೆ ಹಿಂಗೆ ಕ್ರಾಂತಿ ಆಗತ್ತೆ ಮಣ್ಣು ಮಸಿ ಅಂತ ಹೇಳಿ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಹೊರತು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ತಾವು ಉಸ್ತುವಾರಿ ಮಂತ್ರಿ ಆಗಿರುವಂತ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಗೋಜಿಗೆ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಅವರನ್ನ ಎಚ್ಚರಿಸಿತ್ತು, ನೋಡಿ ನಿಮ್ಮ ಉಸ್ತುವಾರಿ ಆಗಿರುವಂತ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ಹೇಳಿತ್ತು. ನಿರಂತರವಾಗಿ ನಾವು ಇದರ ಸಾವಿನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇಷ್ಟು ಜನ ಇಷ್ಟು ದಿನದಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಅಂತ ಹೇಳಿ ಎಲ್ಲ ದಿನದ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗ ರಾಜಣ್ಣನವರು ಹಾಸನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೂಡಿ ಬಂದಿದೆ. ಹಾಸನದಲ್ಲಿ ನಿರಂತರವಾಗಿ ಹೃದಯಾಘಾತಕ್ಕೆ ಸರಣಿ ಸಾವುಗಳು ಸಂಭವಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಕೂಡ ಹಾಸನ ಜಿಲ್ಲೆಗೆ ಹೊರಟಿದ್ದಾರೆ ರಾಜಣ್ಣ. ಇವತ್ತು ರಿಪಬ್ಲಿಕ್ ಕನ್ನಡದ ಈ ವರದಿ ನಿರಂತರವಾಗಿ ನಾವು ಹೇಳ್ತಾ ಇದ್ದೀವಿ, ನೋಡಿ ಎಲ್ಲಿದ್ದೀರಿ ಉಸ್ತುವಾರಿ ಮಂತ್ರಿಗಳೇ ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ತಾನೆ ಇದ್ದೀವಿ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರಣಿ ಸಾವಾದ್ರೂ ಕೂಡ ಮಾನ್ಯ ಮಂತ್ರಿ ರಾಜಣ್ಣನವರು ಮಾತ್ರ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ. ಜನರ ಆತಂಕದಲ್ಲಿದ್ರು, ಏನಾಗುತ್ತೆ ನಮ್ಮ ಆರೋಗ್ಯಕ್ಕೂ ಅಥವಾ ನಮ್ಮ ಜೀವಕ್ಕೂ ಅಪಾಯ ಈ ಹೃದಯಾಘಾತದಿಂದ ಅಂತ ಹೇಳಿ ಎಲ್ಲ ಜನ ಭಯಭೀತರಾಗಿ ಆಸ್ಪತ್ರೆ ಮುಂದೆ ಲೈನ್ ಹಿಡಿದು ಜನ ನಿಂತ್ಕೊಂಡು ಇಸಿಜಿ ಮಾಡೋದಕ್ಕೆಲ್ಲ ಹೋದಾಗ್ಲೂ ಕೂಡ ಯಾವೊಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಉಸ್ತುವಾರಿ ಮಂತ್ರಿಗಳು ಅಲ್ಲಿ ಹೋಗಿರಲಿಲ್ಲ ಅಥವಾ ಏನು ಎತ್ತ ಅಂತ ವಿಚಾರ ಮಾಡಿರ್ಲಿಲ್ಲ. ಅವರಿಗೊಂದು ಅಭಯ ನೀಡೋ ಕೆಲಸ ಮಾಡಿರ್ಲಿಲ್ಲ. ಕೋವಿಡ್ ಲಸಿಕೆ ತಗೊಂಡವರೆಲ್ಲ ಭಯ ಪಟ್ಬಿಟ್ರು. ಆದ್ರೆ ತಜ್ಞರು ಹೇಳಿದ್ರು ಕೋವಿಡ್ ಲಸಿಕೆಯಲ್ಲಿ ಇದು ಹಂಗೆ ಆಗಿಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ತಿಳಿಸಬೇಕಾದವರು ಹಾಸನದ ಉಸ್ತುವಾರಿ ಮಂತ್ರಿಗಳಲ್ವಾ. ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಕೇವಲ ಸೆಪ್ಟೆಂಬರಿಗೆ ಹಂಗೆ ಹಿಂಗೆ ಕ್ರಾಂತಿ ಆಗತ್ತೆ ಮಣ್ಣು ಮಸಿ ಅಂತ ಹೇಳಿ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಹೊರತು ತಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ತಾವು ಉಸ್ತುವಾರಿ ಮಂತ್ರಿ ಆಗಿರುವಂತ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅನ್ನೋದ್ರ ಗೋಜಿಗೆ ಹೋಗಿರಲಿಲ್ಲ. ರಿಪಬ್ಲಿಕ್ ಕನ್ನಡ ಅವರನ್ನ ಎಚ್ಚರಿಸಿತ್ತು, ನೋಡಿ ನಿಮ್ಮ ಉಸ್ತುವಾರಿ ಆಗಿರುವಂತ ಜಿಲ್ಲೆಯಲ್ಲಿ ಹಿಂಗಿದೆ ಪರಿಸ್ಥಿತಿ ಅನ್ನೋದನ್ನ ನಾವು ಹೇಳಿತ್ತು. ನಿರಂತರವಾಗಿ ನಾವು ಇದರ ಸಾವಿನ ಅಪ್ಡೇಟ್ ಅನ್ನ ಕೊಟ್ಟಿತ್ತು. ಇಷ್ಟು ಜನ ಇಷ್ಟು ದಿನದಲ್ಲಿ ಮೃತಪಟ್ಟಿದ್ದಾರೆ. ಇವತ್ತು ನಿನ್ನೆ ಮೊನ್ನೆ ಅಂತ ಹೇಳಿ ಎಲ್ಲ ದಿನದ ಮಾಹಿತಿಯನ್ನ ನಾವು ಕೊಟ್ಟಿದ್ವಿ. ಈಗ ರಾಜಣ್ಣನವರು ಹಾಸನಕ್ಕೆ ಹೋಗೋದಕ್ಕೆ ಮುಹೂರ್ತ ಕೂಡಿ ಬಂದಿದೆ.